ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಟೆಸ್ಟ್ ಸೀರೀಸ್? ಇದೇ ಥರ ವೈಬ್ ನಾವು ಬ್ಯಾಂಗ್ಳೂರಲ್ಲಿ ಕ್ರಿಯೇಟ್ ಮಾಡೋಣ, ಇದೇ ಥರ ಕಮ್ಯುನಿಟಿ ಕ್ರಿಯೇಟ್ ಮಾಡೋಣ. ಪ್ರೆಸೆಂಟ್ ಯಾವ್ದು KA ನೋಟಿಫಿಕೇಶನ್ ಆಗಿದೆ ಅದನ್ನು ಓದ್ತೀರಾ, ಅದು ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ IAS. ಸೊ ಇವತ್ತಿನ ಟಾಪಿಕ್ ಡೆಲ್ಲಿ ವರ್ಸಸ್ ಬ್ಯಾಂಗ್ಳೂರ್ ಕಂಪ್ಯಾರಿಸನ್ ಮಾಡ್ತಾಯಿದ್ದೀವಿ. ಯಾವ ಟಾಪಿಕ್ ಮೇಲೆ? ಡೆಲ್ಲಿ ವರ್ಸಸ್ ಬ್ಯಾಂಗ್ಳೂರ್, ಇನ್ ವಿಚ್ ಆಸ್ಪೆಕ್ಟ್, UPSC ಪ್ರಿಪ್ರೇಷನ್ಗೆ ಯಾವ್ದು ಬೆಸ್ಟ್ ಅಂತ. ಸರಿನಾ? ತುಂಬ ಜನ ಕೇಳ್ತಿರ್ತೀವಿ, UPSC ಪ್ರಿಪ್ರೇಷನ್ಗೆ ಡೆಲ್ಲಿಗೆ ಹೋಗಬೇಕಾ, ಅಲ್ಲೇ ಹೋಗಿ ಓದಬೇಕಾ, ಅಥವಾ ಸ್ವಲ್ಪ ಜನ ನಾರ್ತ್ ಇಂಡಿಯನ್ಸ್ ಅವ್ರೇನು ಮಾಡ್ತಾರೆ, ಬ್ಯಾಂಗ್ಳೂರ್ ಬೆಸ್ಟೇ ಸೆಲ್ಫ್ ಸ್ಟಡಿ ಕೇಳಿ ಅಂತ ಅವ್ರು ಬರ್ತಾರೆ. ಯಾಕೆ ಬ್ಯಾಂಗ್ಳೂರ್ ಯಾಕೆ ಚೆನ್ನಾಗಿದೆ, ಬ್ಯಾಂಗ್ಳೂರ್ ಯಾವುದ್ರಲ್ಲಿ ಚೆನ್ನಾಗಿದೆ, ಡೆಲ್ಲಿ ಯಾವುದ್ರಲ್ಲಿ ಚೆನ್ನಾಗಿದೆ, ಇವೆರಡರದ್ದು ಫೇರ್ ಕಂಪ್ಯಾರಿಸನ್ ನಾವು ನಿಮಗೆ ಕೊಡ್ತೀವಿ. ಸೊ ಆ ಕಂಪ್ಯಾರಿಸನ್ನ ಇಟ್ಕೊಂಡು ನೀವು ಡಿಸೈಡ್ ಮಾಡ್ಬೋದು. ಈಗ ಹೊಸಬರು ಒಂದಿಷ್ಟು ಜನ ಡೆಲ್ಲಿಗೆ ಹೋಗಬೇಕು ಅಂತ ಹುಡುಕ್ತಿರ್ತಿರಲ್ಲ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಯಾರು ಆ ಕಡೆಯಿಂದ ಕಂಪೇರ್ ಮಾಡ್ತಿರ್ತಾರೆ, ಮತ್ತು ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ನಾವು ಮಾಡ್ಬೋದಾ ಇಲ್ವಾ ಅಂತ ಯಾರು ಯೋಚನೆ ಮಾಡ್ತಿದ್ದಾರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಓಕೆ, ನಾರ್ತ್ ಇಂಡಿಯನ್ಸ್, ಅದಕ್ಕೋಸ್ಕರ मतलब ಅಂತ ಬಂತು. ನಾರ್ತ್ ಇಂಡಿಯನ್ಸ್ जो भी देख रहे हैं आपके लिए हिंदी में भी ये वीडियो हम बनाएंगे. ಓಕೆನಾ? ಇಲ್ಲಿ ನೋಡಿ, ಡೆಲ್ಲಿ ವರ್ಸಸ್ ಬ್ಯಾಂಗ್ಳೂರ್ ಯಾವ ಪ್ಲೇಸ್ ಚೆನ್ನಾಗಿದೆ ಅಂತಂದರೆ, ಫಸ್ಟಿಗೆ ಕಂಪ್ಯಾರಿಸನ್ ಆಫ್ ಫ್ಯಾಕ್ಟರ್ಸ್ ಮಾಡೋಣ. ಅಂದರೆ ಅಲ್ಲಿ ಒಂದಿಷ್ಟು ಫ್ಯಾಕ್ಟರ್ಸ್ ಇರುತ್ತೆ, ಹೌದಾ? ಅಲ್ಲಿ ಯಾವ ಥರ ಬೆಟರ್, ಡೆಲ್ಲಿ ಯಾವುದಕ್ಕೆ ಬೆಟರ್, ಬೆಂಗಳೂರು ಯಾವುದ್ರಲ್ಲಿ ಬೆಟರ್, ಇದ್ರ ಕಂಪ್ಯಾರಿಸನ್ ತೊಗೊಳ್ಳೋಣ. ನೆಕ್ಸ್ಟ್ ಕಾಸ್ಟ್ ಆಫ್ ಲಿವಿಂಗ್, ಇದು ತುಂಬ ಇಂಪಾರ್ಟೆಂಟ್. ನಾವು ಎಷ್ಟೇ ನೀವು ಎಷ್ಟೇ ಕಂಫರ್ಟಬಲ್ ಇರಿ, ಎಷ್ಟೇ ರಿಚ್ ಇರಿ, ಇಲ್ಲ ಫ್ಯಾಮ್ಲಿಯಿಂದ ಎಷ್ಟೇ ಸಪೋರ್ಟ್ ಇರಲಿ, ಬಟ್ ಕಾಸ್ಟ್ ಆಫ್ ಲಿವಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ? ಕಾಸ್ಟ್ ಆಫ್ ಲಿವಿಂಗ್ ಗೊತ್ತಿದ್ದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ನಾವು ಸ್ಟಡಿ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಮೆಥಡ್ ಆಫ್ ಸ್ಟಡಿ, ಅಲ್ಲಿ ಯಾವ ಥರ ಸ್ಟಡಿ ನಡೆಯುತ್ತೆ, ಬೆಂಗಳೂರಲ್ಲಿ ಯಾವ ಥರ ಸ್ಟಡಿ ನಡೆಯುತ್ತೆ, ಇದ್ರ ಬಗ್ಗೆನೂ ನಮಗೊಂದು ಐಡಿಯಾ ಬಂದರೆ ನಾವು ನೆಕ್ಸ್ಟ್ ಡಿಸಿಷನ್ ಮೇಕಿಂಗಲ್ಲಿ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ವಿಚ್ ಗಿವ್ಸ್ ಮೋರ್ ರಿಸಲ್ಟ್, ಇದು ನಿಮ್ಗೆಲ್ರಿಗೂ ಗೊತ್ತು, ಅದು ಯಾಕೆ ಅಂತ ಮಾತಾಡೋಣ. ಸರಿನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಕಂಪ್ಯಾರಿಸನ್ ಆಫ್ ಫ್ಯಾಕ್ಟರ್ಸಲ್ಲಿ ಫಸ್ಟ್ ಯಾವುದೇ ಪ್ಲೇಸಿಗೆ ಹೋದರೆ ಫಸ್ಟ್ ನೀವೇನು ಮಾಡ್ತೀರಾ, ಫಸ್ಟು ಅಲ್ಲಿ ಇರೋಕ್ಕೆ ಜಾಗ ಹುಡುಕ್ತೀವಿ ತಾನೆ ಹೋಗ್ಬಿಟ್ಟು. ಸೊ ಇಲ್ಲಿ ನೋಡಿ, ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತು UPSC ಏರಿಯಾ ಯಾವುದು, ಯಾರು ಬೇರೆ ಪ್ಲೇಸಿಂದ ನೋಡ್ತೀರೋ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. UPSC ಏರಿಯಾ ಬ್ಯಾಂಗ್ಳೂರಲ್ಲಿ ಯಾವುದು ಅಂತಂದರೆ ಚಂದ್ರ ಲೇಔಟ್, ಆಯಿತಾ? ಸೊ ಚಂದ್ರ ಲೇಔಟ್ ಪ್ಲಸ್ ವಿಜಯನಗರ ಸ್ಟಡಿ ಹಬ್ಸ್. ಇಲ್ಲೇನಾಗುತ್ತೆ, UPSC ಸ್ಪೆಸಿಫಿಕ್ ಏನು ಕಮ್ಯುನಿಟಿ ಇದೆ ಅದು ಚಂದ್ರ ಲೇಔಟಲ್ಲೇ ಸಿಗುತ್ತೆ. ವಿಜಯನಗರದಲ್ಲಿ ಸ್ಟೇಟು ಅದೆಲ್ಲ ಓದೋರು ಜಾಸ್ತಿ ಇರ್ತಾರೆ. ಓಕೆನಾ? ಇಲ್ಲಿ ಡೆಲ್ಲಿನಲ್ಲಿ ಹೆಂಗೆ ಅಂತಂತಂದರೆ, ಅಲ್ಲಿ ಓಲ್ಡ್ ರಾಜೇಂದ್ರ ನಗರ ಅಂತ ಏರಿಯಾ, ಪ್ಲಸ್ ರೋಡ್ ದಾಟಿದ್ರೆ ಹಂಪಿ ನಗರ ಬರುತ್ತೋ ಆ ಥರ ಅಲ್ಲಿ ಕರೋಲ್ ಬಾಗ್ ಅಂತ ಬರುತ್ತೆ. ಸೊ ಇಲ್ಲಿ UPSC ಸ್ಪೆಸಿಫಿಕ್ ಇಂಗ್ಲೀಷ್ UPSCಗೆ ಯಾರು ಓದ್ತಿರ್ತಾರೆ ಇಂಗ್ಲೀಷಲ್ಲಿ, ಅವ್ರಿಗೆ ಓಲ್ಡ್ ರಾಜೇಂದ್ರ ನಗರ್ ಮತ್ತು ಯಾವುದು ಕರೋಲ್ ಬಾಗ್, ಈ ಪ್ಲೇಸ್. ಅರ್ಥ ಆಯ್ತಾ? ಹಿಂದಿ UPSC ಏರಿಯಾ ಬೇರೆ ಇದೆ, ಮುಖರ್ಜಿ ನಗರ ಅಂತ ಏನಿದೆಯಲ್ಲ ಅದು ಹಿಂದಿ ಸ್ಪೆಸಿಫಿಕ್, ಹಿಂದಿ ಸ್ಟೂಡೆಂಟ್ಸ್ಗೋಸ್ಕರ ಇರೋ ಏರಿಯಾ. ಓಕೆನಾ? ಕನ್ಫ್ಯೂಸ್ ಆಗಬೇಡಿ. ಒಂದಿಷ್ಟು ಜನ ಸೀದಾ ಅಲ್ಲಿ ಹೋಗಿರ್ತಾರೆ UPSC ಅಂತ ಅಂದ ತಕ್ಷಣ, ಒಂದಿಷ್ಟು ಜನ ಆ ಏರಿಯಾ ಕರ್ಕೊಂಡು ರೂಮ್ ಎಲ್ಲ ತೋರಿಸ್ತಾರೆ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಎಷ್ಟೋ ಜನಕ್ಕೆ ಮಿಸ್ಲೀಡ್ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಐಡಿಯಾ ಇರಲಿ ಅಂತ ಹೇಳಿದ್ದು. ಇಲ್ಲಿ ನೋಡಿ, ಫಸ್ಟಿಗೆ ಕಂಪೇರ್ ಮಾಡಬೇಕಂದ್ರೆ ಬೆಂಗಳೂರಲ್ಲಿ ಎಷ್ಟಕ್ಕೆ ಸಿಗುತ್ತೆ, ಇದೇ ಎಷ್ಟೋ ಜನಕ್ಕೆ ನಮಗೆ ಜಾಸ್ತಿ ಅನ್ನಿಸ್ತಿರುತ್ತೆ, ಹೌದಾ? ಈ ಕಾಸ್ಟ್ 7Kಗೆ ಬೆಂಗಳೂರಲ್ಲಿ ವಿತ್ ಫುಡ್ PG ಸಿಗುತ್ತೆ. ಬಟ್ 7K ಅಂತ ನಾವು ಅಂತೀವಿ, 7,000ಕ್ಕೆ ಊಟ ಮತ್ತು ವಸತಿ ಅಂತಂದ್ರೆ ನಮ್ಗೆ ಕಷ್ಟ ಅನಿಸುತ್ತೆ. ಬಟ್ ಡೆಲ್ಲಿನಲ್ಲಿ ಇಲ್ಲಿ ನೋಡಿ, ಜಸ್ಟ್ 13,000ಕ್ಕೆ ಈ ಥರ ಶೇರಿಂಗ್ ಬೆಡ್ ಏನಿರುತ್ತಲ್ಲ ರೂಮು, ಇದರಲ್ಲಿ ಒಂದು ಬೆಡ್ಗೆ 13,000 ಜಸ್ಟ್ ಇರೋಕ್ಕೆ. ಓಕೆನಾ? ಜಸ್ಟ್ ಇರೋಕ್ಕಷ್ಟೇ, ಫುಡ್ ಇನ್ಕ್ಲೂಡ್ ಇಲ್ಲ ಅದರಲ್ಲಿ. ಫುಡ್ಡು ನೀವು ಸಪ್ರೇಟಾಗಿ ಹೊರಗಡೆಯಿಂದ ತೊಗೊಂಡ್ರೆ, ಇಲ್ಲ ಅಂತಂದರೆ ಟಿಫನ್ ಸರ್ವಿಸ್ ಅದೆಲ್ಲ ಮಾಡಿದ್ರೆ ಅದು ಒಂದು 4 to 5K ಬೀಳುತ್ತೆ. ಅರ್ಥ ಆಯ್ತಾ? ಪ್ಲಸ್ ನೆಕ್ಸ್ಟ್ ಇರೋಕ್ಕಾಯಿತು, ಎಲ್ಲೋ ಒಂದು ಕಡೆ ಇರ್ತೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೇ ಇರ್ತೀವಿ ಅಂತಂದ್ರೂ ಅಲ್ಲಿ ಚಿಕ್ಕ ರೂಮು, ತುಂಬ ಕಂಫರ್ಟಬಲ್ ಇಲ್ಲ, ಜಸ್ಟ್ ಇರೋಕ್ಕಷ್ಟೇ ಅಂತ ಅನ್ನೋ ರೂಮ್ ಕೂಡ ಆ್ಯಾವರೇಜ್ ಸಿಂಗಲ್ ರೂಮ್ ಬೇಕು ಅಂತಂದರೆ 12,000, ಶೇರಿಂಗ್ ಅಂತಂದರೆ 7,500 8,000 ಜಸ್ಟ್ ಪರ್ ಬೆಡ್ಗೆ ಶೇರಿಂಗಲ್ಲಿ ಕೊಡಬೇಕು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಲೈಬ್ರರಿ. ಇಲ್ಲಿ ನೋಡಿ, ನಮ್ಮ ಕ್ರಿಯೇಟಿವ್ IAS ಲೈಬ್ರರಿ ನಾವು ಎಷ್ಟು ಕೊಡ್ತಾ ಇದ್ವಿ, 1,300ಗೆ ಬೆಂಗಳೂರಲ್ಲಿ. ಓಕೆನಾ? ಸೊ ಅದೇ ಲೈಬ್ರರಿ ಡೆಲ್ಲಿನಲ್ಲಿ ಯಾವುದೋ ಒಂದು ಲೈಬ್ರರಿ ಎಷ್ಟು ರೇಟಿಗೆ ಇರ್ಬೋದು ಅಂತ ನೀವು ನೋಡಿದ್ರೆ, ಇದು ಫೇಮಸ್ ಲೈಬ್ರರಿ ಡೆಲ್ಲಿಲಿ. ಓಕೆನಾ? ಇದ್ರ ಪ್ರೈಸ್ ನೋಡಿ 3,500. ಇದು ಯಾವಾಗ, 1 ವರ್ಷದ ಹಿಂದೆ ಇತ್ತು ರೇಟ್, ಇವಾಗ ಮತ್ತೆ ಜಾಸ್ತಿ ಆಗಿರಬಹುದು, ನನಗಷ್ಟು ಐಡಿಯಾ ಇಲ್ಲ. ಬಟ್ 3,500 ಮಾರ್ನಿಂಗ್ 6 to ನೈಟ್ 12 ಆ ರೇಟ್ ಇದು. ಅಲ್ಲಿ ನೈಟ್ ಸ್ಟಡಿ ಮಾಡೋಕ್ಕೋಸ್ಕರ ಅವರ್ಲಿನೂ ಸಪ್ರೇಟ್ ಪ್ರೈಸಿಂಗ್ ನಡೆಯುತ್ತೆ ಅಲ್ಲಿ. ಇಲ್ಲಿ ಬೆಂಗಳೂರಲ್ಲಿ ಫುಲ್ ಡೇ ಕೊಟ್ಬಿಡ್ತಾರೆ, ಲೈಬ್ರರಿ ಪರ್ ಮಂತ್ ಇಷ್ಟು ಅಂತ ಕೊಟ್ಬಿಡ್ತಾರೆ. ಬಟ್ ಅಲ್ಲಿ ಅವರ್ಲಿನೂ ಇಟ್ಟಿರ್ತಾರೆ, ಸ್ಲಾಟ್ಸ್ ಇಟ್ಟಿರ್ತಾರೆ, ಇಷ್ಟಿಂದ ಇಷ್ಟು ಸ್ಲಾಟಿಗೆ ಹೋದಕ್ಕೆ ಇಷ್ಟು ರೂಪಾಯಿ, ಇಷ್ಟರಿಂದ ಇಷ್ಟಕ್ಕೆ ಇಷ್ಟು ರೂಪಾಯಿ ಅಂತ. ಸೊ ಈ ಪ್ರೈಸ್ ನಾನು ಹೇಳಿದ್ದು ಮಾರ್ನಿಂಗ್ 6 to ನೈಟ್ 12ವರೆಗೂ ಈ ಪ್ರೈಸ್. ಅರ್ಥ ಆಯ್ತಾ? ಸೊ ಇವಾಗ ನಿಮಗೆ ಮೇನ್ ಅರ್ಥ ಆಗ್ಬಿಡ್ತು ಇರೋಕ್ಕೆ ಮತ್ತು ಓದೋಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಿದೆ ಇಲ್ಲಿ ನೋಡಿ, ಇದರಲ್ಲಿ ನಮ್ಮನ್ನು ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಬೆಸ್ಟ್ ವೆದರ್ ಬೆಂಗಳೂರಲ್ಲಿ ಇದ್ದೇ ಇರುತ್ತೆ. ಇದನ್ನು ಯಾರು ಬೇರೆ
ಊರವರು ಅಥವಾ ಬೇರೆ ಪ್ಲೇಸ್ ಅವ್ರು ಬಂದ್ಬಿಟ್ಟು ನಾವು ಬೀಟ್ ಮಾಡ್ತೀವಿ ಅಂದರೆ ನಾವು ಒಪ್ಪಲ್ಲ. ನಾವೇ ಇದರಲ್ಲಿ ವೆದರಲ್ಲಿ ಮುಂದೆ ಇರ್ತೀವಿ. ಓಕೆನಾ? ನೆಕ್ಸ್ಟ್ ನೋಡಿ, ನಮ್ಮ ಸಮ್ಮರ್ ಇರಲಿ, ವಿಂಟರ್ ಇರಲಿ, ರೇನಿ ಸೀಸನ್ ಇರಲಿ, ನಮ್ಮದೆಲ್ಲ ಒಂಥರ ಎವರೇಜ್ ಇರುತ್ತೆ, ಅಷ್ಟು ಹಾರ್ಶ್ ಇರಲ್ಲ, ಸೂತಿಂಗ್ ಇರುತ್ತೆ, ನಮ್ಮದು ಒಂಥರ ಸಖತ್ತಿರುತ್ತೆ ವೆದರ್. ಇಲ್ಲಿ ನೋಡಿ, ಹಾರ್ಶ್ ವಿಂಟರ್. ಈ ಹಾರ್ಶ್ ವಿಂಟರ್ ಎಲ್ಲಿದೆ ಇದು ಪಿಕ್? ಡೆಲ್ಲಿದು. ಈ ಟೈಮಲ್ಲಿ ನವಂಬರಲ್ಲೇ ಅಲ್ಲಿ ವಿಂಟರ್ ಶುರು ಆಗುತ್ತೆ. ಓಕೆನಾ? ಅಲ್ಲಿ ಸ್ಮಾಗ್ ಹೆಂಗೆ ಸೇರಿದೆ ನೋಡಿ. ಆ ಸ್ಮಾಗಲ್ಲಿ ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ ಅರ್ಲಿ ಪ್ರಿಪ್ರೇಷನ್ ಇವಾಗಲೇ ಶುರು ಆಗುತ್ತೆ. ಡೆಲ್ಲಿನಲ್ಲಿ UPSC ಪ್ರಿಲಿಮ್ಸ್ ಸ್ಪೆಸಿಫಿಕ್ ಏನಿದೆಯಲ್ಲ ಅದೆಲ್ಲ ಶುರು ಆಗೋದು ಇದೇ ಟೈಮ್ಗೆ, ನವಂಬರ್ಗೆ. ಅಲ್ಲಿ ಅಷ್ಟು ಕಷ್ಟ ಇದ್ರೂ ವೆದರು ಪ್ಲಸ್ ಈ ಥರ ಉಸಿರಾಡೋಕ್ಕೂ ಅಷ್ಟು ತೊಂದರೆ ಇದೆ, ಅಷ್ಟೊಂದು ಪೊಲ್ಯೂಷನ್ ಇದೆ. ಬಟ್ ಅಂದ್ರೂ ರಿಸಲ್ಟ್ಸ್ ಯಾಕೆ ಅಲ್ಲಿ ಜಾಸ್ತಿ ಬರುತ್ತೆ ಅಂತಂತಂದರೆ ಕಮಿಟ್ಮೆಂಟ್, ಸ್ಟೂಡೆಂಟ್ಸ್ ಕಮಿಟ್ಮೆಂಟ್, ಅಲ್ಲಿ ರುಟೀನ್, ಅಲ್ಲಿರೋ ಕಮ್ಯುನಿಟಿ, ಅಲ್ಲಿರೋ ಪಿಯರ್ ಗ್ರೂಪ್. ಇಲ್ಲಿ ಪಿಯರ್ ಗ್ರೂಪ್ ಇರೋಲ್ಲ ಬೆಂಗಳೂರಲ್ಲಿ. ಒಬ್ಬರೋ ಇಬ್ಬರೋ ಫ್ರೆಂಡ್ಸ್ ಡಿಸ್ಕಸ್ ಮಾಡೋಕ್ಕೋಸ್ಕರ ಜೊತೆಗಿರ್ತಾರಷ್ಟೆ. ಪಿಯರ್ ಗ್ರೂಪ್ ಬಿಟ್ಟರೆ ನೆಕ್ಸ್ಟ್ ಏನು? ಪಿಯರ್ ಗ್ರೂಪ್ ಜೊತೆ ಕಮ್ಯುನಿಟಿನೂ ಇರಬೇಕು. ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ ಅಷ್ಟೇ ಓದೋದಲ್ಲ, ಸ್ವಲ್ಪ ಸುತ್ತಮುತ್ತನೂ ಎಲ್ಲರೂ ಓದೋರೇ ಇದ್ದರೆ ಅವಾಗ ಏನೋ ಒಂದು ಮೋಟಿವೇಶನ್ ಇರುತ್ತೆ, ಅದೇನೋ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಬರುತ್ತೆ, ಅದ್ರ ಮೇಲೆ ನಾವು ಓದ್ತೀವಿ. ಇಲ್ಲ, ಆ ಥರ ಇಲ್ಲ ಬೆಂಗಳೂರಲ್ಲಿ. ಇಲ್ಲಿ ನೋಡಿ, ಟೆಸ್ಟ್ ಸಿರೀಸ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಟೆಸ್ಟ್ ಸಿರೀಸ್, ಬರೀ ಟೆಸ್ಟ್ ಸಿರೀಸು ಇವಾಗ ನವಂಬರಲ್ಲಿ ನಾನು ಹೇಳಿದ್ನಲ್ಲ ಹಾರ್ಶ್ ವೆದರ್ ಇರುತ್ತೆ ಅಂತ, ಆ ವೆದರಲ್ಲಿ ಮಾರ್ನಿಂಗ್ 6:30 to 8 ಆ ಟೈಮಲ್ಲಿ ನಡೆಯೋ ಟೆಸ್ಟ್ ಇದು. ಡೈಲಿ ಟೆಸ್ಟ್ ನಡೆಯುತ್ತಲ್ಲ, ಅದಕ್ಕೋಸ್ಕರ ಎದ್ಬಿಟ್ಟು ಎಷ್ಟು ಜನ ಹೋಗಿದ್ದಾರೆ ನೋಡಿ. ಅಲ್ಲಿ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಪಾರ್ಕಲ್ಲೆಲ್ಲ ಕೂತ್ಕೊಂಡು ಟೆಸ್ಟ್ ಬರೀತಾರೆ. ಅದೊಂದು ರುಟೀನ್ ಇರಲಿ ಅಂತ. ಇಷ್ಟೊಂದು ಸೀರಿಯಸ್ ಪ್ರಿಪರೇಷನ್ ಇರಬೇಕಾದ್ರೆ ರಿಸಲ್ಟ್ ಡೆಲ್ಲಿನಲ್ಲಿ ಜಾಸ್ತಿ ಸಿಗುತ್ತಾ ಅಥವಾ ಬೆಂಗಳೂರಲ್ಲಿ ಸಿಗುತ್ತಾ? ಅಫ್ಕೋರ್ಸ್ ಡೆಲ್ಲಿನಲ್ಲೇ ಸಿಗಬೇಕು, ಹೌದಾ? ಸೊ ಇದೇ ಥರ ವೈಬ್ ನಾವು ಬೆಂಗಳೂರಲ್ಲಿ ಕ್ರಿಯೇಟ್ ಮಾಡೋಣ, ಇದೇ ಥರ ಕಮ್ಯುನಿಟಿ ಕ್ರಿಯೇಟ್ ಮಾಡೋಣ. ಎಲ್ಲರೂ ಫುಲ್ ಕಾಂಪಿಟೇಷನ್ ಮೋಡಲ್ಲಿ ಇವಾಗಲೇ ಬರಲಿ. ನಂಗೆ ಗೊತ್ತು ಕಷ್ಟ ಇದೆ, ಯಾಕಂತಂದರೆ ಈಗ ಕರ್ನಾಟಕದವ್ರದ್ದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ರಿಗೂ ಮೋಟಿವೇಶನ್ ಲೋ ಇದೆ, ಆಯಿತಾ? ಕರ್ನಾಟಕದಿಂದನೂ ಆಗ್ತಿಲ್ಲ ಕಾಲ್ ಫಾರ್. ಜಸ್ಟ್ BJP ಕಾಂಗ್ರೆಸ್ ಅಂತ ಏನೂ ತರಬೇಡಿ, ಎಲ್ಲರೂ ಅಷ್ಟೇ. BJP ಇದ್ದಾಗಲೂ ಏನೂ ಮಾಡಲಿಲ್ಲ, ಕಾಂಗ್ರೆಸ್ ಇದ್ದಾಗೂ ಏನೂ ಮಾಡ್ತೀವಿ. ಅದು ಇರೋದೆ ಇಲ್ಲ, ಮತ್ತು ಇವ್ರು ತೆಗೆದವರು ಅದೆಲ್ಲ ಬಿಡಿ. ಯಾವ್ದು ಅಪರ್ಚುನಿಟಿ ಇದೆ ಅದನ್ನು ಯೂಸ್ ಮಾಡ್ಕೋಬೇಕು, ಅರ್ಥ ಆಯ್ತಾ? ಇವಾಗ ಪ್ರೆಸೆಂಟ್ ಯಾವ್ದು KA ನೋಟಿಫಿಕೇಷನ್ ಆಗಿದೆ ಅದನ್ನು ಓದ್ತೀರಾ, ಅದನ್ನು ನೋಡಿ. ಇಲ್ಲ, ಇನ್ನೊಂದು ಹೇಳ್ಬಿಡ್ತೀನಿ, ಸ್ಟೇಟ್ ಎಕ್ಸಾಮ್ಗೆ ಎಷ್ಟು ವರ್ಷ ಇಡುತ್ತೆ ಹೇಳೋಕ್ಕಾಗಲ್ಲ. ಸ್ಟೇಟ್ ಎಕ್ಸಾಮ್ಗೋಸ್ಕರ ನೀವು ಇವಾಗ ಅಪ್ಲೈ ಮಾಡ್ತೀರಾ, ಓಕೆ, ಅದು ಯಾವಾಗ ಎಕ್ಸಾಮ್ ಬರೀತೀರಾ, ಯಾವಾಗ ರಿಸಲ್ಟ್ ಬರುತ್ತೆ ಅದು ನಮ್ಗೆ ಗೊತ್ತಿಲ್ಲ. ಬಟ್ UPSC ಆಲ್ರೆಡಿ ನಿಮ್ಮ ಮುಂದೆ ಡೇಟ್ ಇದೆ, ಹೌದಾ? ಜನವರಿನಲ್ಲಿ ನೋಟಿಫಿಕೇಷನ್ ಬರುತ್ತೆ, May 24ಗೆ ಪ್ರಿಲಿಮ್ಸ್ ಆಗುತ್ತೆ. 1 ವರ್ಷ ಪ್ರೊಸೆಸ್ ಇರುತ್ತೆ. 1 ವರ್ಷ ಆದ ತಕ್ಷಣ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬರುತ್ತೆ, ಹೌದಾ? ಸೊ ಕ್ಲಾರಿಟಿ ಇರಬೇಕಾದ್ರೆ ಯಾವುದ್ರ ಮೇಲೆ ರಿಸ್ಕ್ ತೊಗೋಬೇಕು. ಬಟ್ ಈವನ್ ಇದರಲ್ಲೂ ಸಕ್ಸಸ್ ರೇಟ್ ತುಂಬ ಕಮ್ಮಿ ಇದೆ. ಸೊ ಅದನ್ನು ಯೋಚನೆ ಮಾಡಿ. ಬಟ್ ಯೋಚನೆ ಮಾಡಿ ಯಾರು UPSC ಕೊಡಬೇಕು ಅಂತ ಬಂದಿದ್ದೀರಾ, ಫುಲ್ 100% ಕೊಡಿ.